ಸ್ನೇಹಿತರೆ, ಭಗವದ್ಗೀತಾ ತರಗತಿಗೆ ಸ್ವಾಗತ. ನಾನು ಗಣಪತಿ ಹೆಗಡೆ, ಸಂಸ್ಕೃತ ಅಧ್ಯಾಪಕ. ಇವತ್ತು ನಾನು 11ನೇ ಅಧ್ಯಾಯದ 12 ಹಾಗೂ 13ನೇ ಶ್ಲೋಕದ 13 ಮತ್ತು 14 ಮೂರು ಶ್ಲೋಕಗಳನ್ನು ಬೋಧಿಸಲಿದ್ದೇನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ದಿವಿ ಸೂರ್ಯಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಬಾಹಾ ಸದೃಶಿ ಸಾ ಸ್ಯಾದ್ ಭವಃ ತಸ್ಯ ಮಹಾತ್ಮನಃ. ದಿವಿ ಸೂರ್ಯಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಭಾಹಾ ಸದೃಶಿ ಸಾ ಸ್ಯಾದ್ ವಾಸಸ್ತಸ್ಯ ಮಹಾತ್ಮನಃ. ದಿವಿ ಸೂರ್ಯಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಭಾಹಾ ಸದೃಶಿ ಸಾ ಸ್ಯಾದ್ ಭಾಸಸ್ತಸ್ಯ ಮಹಾತ್ಮನಃ. ದಿವಿ ಸೂರ್ಯಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಭಾಹಾ ಸದೃಶಿ ಸಾ ಸ್ಯಾದ್ ಭಾಸಸ್ತಸ್ಯ ಮಹಾತ್ಮನಃ. ದಿವಿ ಸೂರ್ಯಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಭಾಹಾ ಸದೃಶಿ ಸಾ ಸ್ಯಾದ್ ಭಾಸಸ್ತಸ್ಯ ಮಹಾತ್ಮನಃ. ಆಕಾಶದಲ್ಲಿ ಸಾವಿರಾರು ಸೂರ್ಯರು ಒಮ್ಮೆಲೆ ಉದಯಿಸುವುದರಿಂದ ಉಂಟಾಗುವ ಪ್ರಕಾಶವೂ ಕೂಡ ವಿಶ್ವರೂಪಿ ಪರಮಾತ್ಮನ ಪ್ರಕಾಶಕ್ಕೆ ಸಮಾನವಾಗಲಾರದು ಎಂಬುದು 12ನೇ ಶ್ಲೋಕದ ತಾತ್ಪರ್ಯ. ಈಗ 13ನೇ ಶ್ಲೋಕ. ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವದೇವಸ್ಯ ಶರೀರೆ ಪಾಂಡವಸ್ತದಾ. 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 ಪಾಂಡುಪುತ್ರನಾದ ಅರ್ಜುನನು ಆಗ ಅನೇಕ ಪ್ರಕಾರದಿಂದ ವಿಭಕ್ತವಾದ ಸಮಸ್ತ ಜಗತ್ತನ್ನು ದೇವದೇವನಾದ ಭಗವಾನ್ ಶ್ರೀಕೃಷ್ಣನ ಆ ಶರೀರದಲ್ಲಿ ಒಂದೆಡೆ ಇರುವಂತೆ ನೋಡಿದನು. ಇದು 13ನೇ ಶ್ಲೋಕದ ತಾತ್ಪರ್ಯ. ಈಗ 14ನೇ ಶ್ಲೋಕ. ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಇದಾದ ಬಳಿಕ ಆಶ್ಚರ್ಯಚಕಿತನಾದ ಮತ್ತು ಪುಳಕಿತ ಗಾತ್ರನಾದ ಅರ್ಜುನನು ಪ್ರಕಾಶಮಯ ವಿಶ್ವರೂಪ ಪರಮಾತ್ಮನಿಗೆ ಶ್ರದ್ಧಾ ಭಕ್ತಿ ಸಹಿತ ಶಿರವಾಗಿ ನಮಸ್ಕರಿಸಿ ಕೈಮುಗಿದುಕೊಂಡು ಸ್ತುತಿಸತೊಡಗಿದನು. ಇದು 14ನೇ ಶ್ಲೋಕದ ತಾತ್ಪರ್ಯ. ನೌ ಐ ವಿಲ್ ಟೆಲ್ ಇಂಗ್ಲಿಷ್ ಮೀನಿಂಗ್. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಭಾಹಾ ಸದೃಶಿ ಸಾ ಸ್ಯಾದ್ ಭಾಸಸ್ತಸ್ಯ ಮಹಾತ್ಮನಃ.
दिवि सूर्यसहस्रस्य भवेद्युगपदुत्थिता यदि भाहा सदृशी सा स्याद् भासस्तस्य महात्मनः। दिवि सूर्यसहस्रस्य भवेद्युगपदुत्थिता यदि भाहा सदृशी सा स्याद्भासस्तस्य महात्मनः। दिवि सूर्यसहस्रस्य भवेद्युगपदुत्थिता यदि भाहा सदृशी सा स्याद्भासस्तस्य महात्मनः। If there be the effulgence of 1,000 suns bursting forth all at once in the heavens, even that would hardly approach the splendor of the mighty Lord. This is the meaning of 12th shloka. Now 13th shloka. Tatraikastam jagat krishnam pravibhaktam anekadha अपश्यद्देवदेवस्य शरीरे पाण्डवस्तदा। तत्रैकस्तं जगत्कृत्स्नं प्रविभक्तमनेकधा अपश्यद्देवदेवस्य शरीरे पाण्डवस्तदा। तत्रैकस्थं जगत्कृत्स्नं प्रविभक्तमनेकधा अपश्यद्देवदेवस्य शरीरे पाण्डवस्तदा। तत्रैकस्थं जगत्कृत्स्नं प्रविभक्तम् अनेकधा अपश्यद्देवदेवस्य शरीरे पाण्डवस्तदा। Concentrated at one place in the person of that supreme deity, Arjuna then beheld the whole universe with its manifold divisions. This is the meaning of 13th shloka. Now 14th shloka. Tataha sa vismayavisto hृष्टरोमा धनञ्जयः प्रणम्य शिरसा देवं कृताञ्जलिरभाषत। ततः स विस्मयाविष्टो हृष्टरोमा धनञ्जयः प्रणम्य शिरसा देवं कृताञ्जलिरभाषत। ततः स विस्मयाविष्टो हृष्टरोमा धनञ्जयः प्रणम्य शिरसा देवं कृताञ्जलिरभाषत। ततः स विस्मयाविष्टो हृष्टरोमा धनञ्जयः प्रणम्य शिरसा देवं कृताञ्जलिरभाषत। Then Arjuna, full of wonder and with the hair standing on end, reverentially bowed his head to the divine Lord and with folded hands addressed him thus. This is the meaning of 14th shloka. All of you subscribe my channel, like and share every day. Learn the holy Bhagavad Gita shlokas. धन्यवादाः। श्रीकृष्णार्पणमस्तु। शुभदिनम्।